ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕವಿತಾ ರಂಗಸ್ವಾಮಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಗುರುವಾರ, ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡಿದ್ದೀನಿ. ಇವಾಗ ಆಲ್ರೆಡಿ ಟೈಮ್ ಬಂದು 8:45 ಆಗಿದೆ. ನನ್ನ ಮಗ ಇವಾಗ ತಾನೇ ಸ್ಕೂಲಿಗೆ ಹೋದ. ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡ್ಬೇಕಂತ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಆ ಮಕ್ಕಳಿಗೆ ರೆಡಿ ಮಾಡಿಸೋದು, ತಿಂಡಿ ಮಾಡೋದು, ಬೆಳಗ್ಗೆ ಸ್ನಾನ, ಪೂಜೆ, ಮನೆ ಕೆಲಸ ಅಂತೆಲ್ಲ ಮಾಡ್ಕೊಂಡು ತಿಂಡಿ ಮಾಡೋಷ್ಟೊತ್ತಿಗೆ ಫುಲ್ಲು ಟೈಮ್ ಆಗಿರುತ್ತೆ. ಹಾಗಾಗಿ ಆ ಗಡಿಬಿಡಿಲಿ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ನನ್ನ ಮಗ ಹೋದ್ಮೇಲೆ ಇವಾಗ ನಿಧಾನಕ್ಕೆ ಮಾಡೋಣ ಅಂತೇಳಿ ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ತುಂಬ ದಿನ ಆಯ್ತಲ್ವ, ಹಾಗಾಗಿ ಇವಾಗ ವ್ಲಾಗ್ ಶುರು ಮಾಡಿದ್ದೀನಿ. ಇನ್ಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಆಯಿತಾ? ನೋಡಿ, ಕರ್ಬೇವಿನ ಸೊಪ್ಪು ನಮ್ಮ ಬಾಲ್ಕನಿಲಿ ಬಿಟ್ಟಿರೋದು ಎಷ್ಟು ಚೆನ್ನಾಗಿ ಚಿಗುರಿತೆ ಗೊತ್ತಾ, ತುಂಬ ಚೆನ್ನಾಗಿ ಬಂದಿತ್ತೆ. ಇದೆ ನೋಡಿ, ನಾನು ಕೊಂಡ್ಕೊಳೋದೇ ಇಲ್ಲ. ನಮ್ಮ ಬಾಲ್ಕನಿಲಿ ಬೆಳೆದಿರೋದನ್ನೇ ಎಲ್ಲ ಅಡುಗೆ ತಿಂಡಿಗಳಿಗೆ ಬಳಸ್ಕೊತೀನಿ. ತುಂಬ ಚೆನ್ನಾಗಿ ಬಂದಿದೆ. ಈ ಕಡೆ ನೋಡಿ, ಪುದೀನಾನು ಅಷ್ಟೇ ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟೊಂದು ಸಲ ಕಿತ್ತಿದ್ದೀನಿ ಗೊತ್ತಾ, ಬಿರಿಯಾನಿಗೆ, ರೈಸ್ ಐಟಮ್ಗೆ, ಎಲ್ಲದಕ್ಕೂ ಪುದೀನ ಎಲ್ಲ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಪುದೀನ, ಕರ್ಬೇವಿನ ಸೊಪ್ಪು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಕುಡಿ ಕಿತ್ತಂಗೆಲ್ಲ ಚೆನ್ನಾಗಿ ಚಿಗುರುತ್ತೆ ಇದು. ಆಮೇಲೆ ದೊಡ್ಡ ಪತ್ರೆಯಲ್ಲೇನೋ ಅಷ್ಟೇ ತುಂಬ ಚೆನ್ನಾಗಿ ಬಂದಿದ್ದಾವೆ. ಬಟ್ ಗಾಳಿ ಅಲ್ವಾ, ತುಂಬ ಗಾಳಿ ಇರೋತ್ತಿಗೆಲ್ಲ ಬಿದ್ದೋಗ್ಬಿಡುತ್ತೆ. ಹಾಗೆ ಪೂಜೆ ಎಲ್ಲ ಮಾಡಿದ್ದೀನಿ. ಗುರುವಾರ ಅಲ್ವಾ, ಬೇಗನೆ ಪೂಜೆ ಮಾಡಿದ್ದೆ ಇವತ್ತು. ಬನ್ನಿ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತಲೂ ತೋರಿಸ್ತೀನಿ ನೋಡಿ. ಗುರುವಾರ ಇವತ್ತು ರಾಯರು ಪೂಜೆ ಮಾಡಿದ್ದೀನಿ. ಇವತ್ತು 7 ಗಂಟೆಗೆ ಪೂಜೆ ಮಾಡಿಬಿಟ್ಟಿದ್ದೆ. ನಮ್ಮ ಬಾಲ್ಕನಿಲಿ ಬಿಟ್ಟಿರೋ ದಾಸವಾಳದ ಹೂವಿನ ಪೂಜೆ ಮಾಡಿದ್ದೀನಿ ನೋಡಿ. ಬೆಳಗ್ಗೆನೇ ಪೂಜೆ ಮಾಡೋದ್ರಿಂದ ಆ ಒಂದು ವೈಬ್ಸೇ ಬೇರೆ ಇರುತ್ತೆ. ಮನಸ್ಸಿಗೇನೋ ಒಂಥರ ಸಮಾಧಾನ ಪೂಜೆ ಮಾಡಿದ ಮೇಲೆ. ಮನೇಲಿ ಹೊರಗಡೆ ಈ ರೀತಿ ರಂಗೋಲಿ ಹಾಕಿದ್ದೀನಿ. ನಾನು ಜಾಸ್ತಿ ಡಿಸೈನ್ ರಂಗೋಲಿ ಎಲ್ಲ ಹಾಕ್ಲಿಕ್ಕೆ ಬರಲ್ಲ ನೋಡಿ. ಇಲ್ಲೂ ಅಲೋವೆರಾ ಎಲ್ಲ ಪ್ಲ್ಯಾಂಟ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಬಟ್ ಇದೆಲ್ಲ ಗಾಳಿಗೆ ನಿಲ್ಲೋದೇ ಇಲ್ಲ. ನಮ್ಮ ಮನೆ ಮೇಲ್ಗಡೆ ಇರೋದ್ರಿಂದ ಎಷ್ಟು ಚೆನ್ನಾಗಿ ಬಂದಿತ್ತಿದು ದೊಡ್ಡ ಪತ್ರೆ, ಗಾಳಿ ಮುರ್ಕೊಂಬಿಟ್ಟಿದ್ದು ನೋಡ್ರಿ. ಈಗ ಮತ್ತೆ ಅದನ್ನು ಹಾಕಬೇಕು. ಈ ರೀತಿ ಪುಟ್ಟಾಗಿ ರಂಗೋಲಿ ಹಾಕಿದ್ದೀನಿ. ಮಗ ಹೋದ್ಮೇಲೆ ಮನೆಯೆಲ್ಲ ಸೈಲೆಂಟ್ ಆಗಿಬಿಡುತ್ತೆ. ನಾನು ನಮ್ಮ ಮನೆಯವ್ರು ಇಬ್ಬರೇ ಇರೋದು. ಈಗ ಅವರು ಡ್ಯೂಟಿಗೆ ಹೋಗಿ ಹೊರಡ್ತಾರೆ. ಮತ್ತು ಇವಾಗ ಸಪ್ರೇಟ್ ತಿಂಡಿ ಮಾಡಬೇಕು. ಅವ್ರು 10 ಗಂಟೆಗೆ ಹೋಗೋಷ್ಟರೊಳಗಡೆ. ಇದು ನನ್ನ ಮಗ ಮಾಡಿರೋ ಸೆಟಪ್ ನೋಡಿ ಹೇಗಿದೆ. ಅವನಿಗೆ ತುಂಬ ಇಷ್ಟ ಈ ರೀತಿ ಎಲ್ಲ ಮಾಡಬೇಕಂದ್ರೆ. ನೀಟಾಗಿ ಜೋಡಿಸ್ಬಿಟ್ಟು ಹೂವೆಲ್ಲ ಇಟ್ಬಿಟ್ರೆ ಏನು ಮಾಡ್ತಾನೆ ನನ್ನ ಮಗ ಅಂದರೆ, ಹೂವೆಲ್ಲ ಫುಲ್ ಇದ್ರು ತುಂಬ ಕಿತ್ತು ಹಾಕ್ಬಿಡ್ತಾನೆ. ಬನ್ನಿ ಫಿಶ್ ನೋಡೋಣ ಹೆಂಗಿದಾವೆ ಅಂತ. ನೋಡಿ, ನಮ್ಮನೆ ಅಕ್ವೇರಿಯಮಲ್ಲಿರೋ ಫಿಶ್ ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ. ಬೆಳಗ್ಗೆ ಎಲ್ಲ ಕೆಲಸ ಮುಗಿದಿದೆ, ಹಂಗಾಗಿ ಮನೆ ಎಲ್ಲ ಕ್ಲೀನಾಗಿದೆ. ಬಟ್ಟೆ ಒಂದು ಮೆಷಿನ್ಗೆ ಹಾಕಬೇಕು ಇವಾಗ. ಈಗ ಅಡುಗೆ ಮನೆಗೆ ಬಂದರೆ ನೋಡಿ, ನನ್ನ ಮಗನಿಗೆ ಬೆಳಗ್ಗೆ ಇವಾಗ ಟಿಫನಿಗೆ ಬಂದು ಮೆಂತ್ಯ ಚಪಾತಿ ಮಾಡಿದ್ದೆ. ಸ್ವಲ್ಪ ಹಿಟ್ಟಿದೆ, ಮಧ್ಯಾಹ್ನಕ್ಕೆ ನಮಗಾಗುತ್ತೆ. ಮೆಂತ್ಯ ಚಪಾತಿ ಮಾಡಿ ಬೀಟ್ರೋಟ್ ಪಲ್ಯ ಮಾಡಿದ್ದೆ. ಸ್ನ್ಯಾಕ್ಸಿಗೆ ಬಂದು ದಾಳಿಂಬೆ ಹಣ್ಣು ಕೊಟ್ಟಿದ್ದೀನಿ. ಬೀಟ್ರೋಟ್ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿದ್ದೆ, ಮೆಂತ್ಯ ಚಪಾತಿ. ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಮೆಂತ್ಯ ಚಪಾತಿ, ಬೀಟ್ರೋಟ್ ಪಲ್ಯ ಇದೆಲ್ಲ. ಇವಾಗ ನೆಕ್ಸ್ಟ್ ನಮ್ಮ ಮನೆಯವ್ರಿಗೆ ಏನಾದರೂ ಬೇರೆ ತಿಂಡಿ ಮಾಡ್ಕೊಡ್ಬೇಕು. ಅವರು ಬೆಳಗ್ಗೆ ಅಷ್ಟೊತ್ತಿಗೆ ನಂಗೆ ಚಪಾತಿ ತಿನ್ನೋಂಗಾಗಲ್ಲ ಅಂತಂದರು. ಹಾಗಾಗಿ ಇವಾಗ ನಾನು ಬೇರೆ ಏನಾದರೂ ತಿಂಡಿ ಮಾಡಬೇಕು. ನೋಡಿ, ಇದು ಕ್ವಾರ್ಟರ್ಸಲ್ಲಿ ಹೆಂಗಾಗಿದೆ ಅಂದರೆ, ಈ ರೀತಿ ಕಬೋರ್ಡೆಲ್ಲ ಆ ಕಡೆ ನೋಡಿ ಇದೆಯಲ್ಲ, ಆ ಥರ ಇದ್ದಿದ್ದು ಈ ಥರ ಆಗೋಗಿದೆ. ಇವಾಗ ಅದೇನಕ್ಕಾಗಿದೆ ಏನು ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದರದ್ದು ವಿಡಿಯೋ ಮಾಡಿ ಇಟ್ಟಿದ್ದೀನಿ. ನನ್ನ ವಿಡಿಯೋ ಹೋಮ್ ಟೂರ್ ಯಾರೆಲ್ಲ ನೋಡಿಲ್ಲ ನೋಡಿ ಒಂದ್ಸಲ, ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿತ್ತು ಅಂದರೆ
ತುಂಬ ಬೇಜಾರಾಗುತ್ತೆ ಈ ರೀತಿ ಆಗಿರೋದು ನೋಡಿದರೆ. ಇವಾಗ ಅದೇನಕ್ಕೆ ಆ ಥರ ಆಗಿತ್ತು ಏನು ಅಂತೆಲ್ಲ ಹೇಳ್ತೀನಿ. ಈಗ ನನ್ನ ಕಿಚನ್ ಇವಾಗ ಫುಲ್ ಮೆಸ್ ಆಗಿದೆ. ಈಗ ಮತ್ತೆ ತಿಂಡಿ ಮಾಡಬೇಕಲ್ವ, ಹಂಗೆ ಬಿಟ್ಟಿದ್ದೀನಿ. ನನ್ನ ಮಗ ಇವಾಗ ತಾನೇ ಹೋದ್ನಲ್ವ ಸ್ಕೂಲಿಗೆ. ಇವಾಗ ಮತ್ತೆ ತಿಂಡಿ ಮಾಡಿಬಿಟ್ಟು, ತಿಂಡಿ ಮಾಡಿ ಆದಮೇಲೆ ಮತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕಿನ್ನು. ಈ ರೀತಿಯಾಗಿದೆ ಬೆಳಗ್ಗೆ ವೈಬ್ಸ್. ಏನು ಒಂಥರ ಸಮಾಧಾನ ಇರುತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡಿಬಿಟ್ರೆ. ನೋಡಿ ಹೊರಗಡೆ ವಾತಾವರಣನೂ ಅಷ್ಟೇ ಚೆನ್ನಾಗಿದೆ ಇವತ್ತು. ಮಳೆ ಮೋಡ ಥರ ಇದೆ. ನೆನ್ನೆ ಎಲ್ಲ ಮಳೆ ಬಂದಿತ್ತು. ನಿಮ್ಮ ಕಡೆ ಎಲ್ಲ ಮಳೆ ಬಂದಿದೆಯಾ ಇಲ್ವಾ ಕಮೆಂಟ್ ಮಾಡಿ. ಎಲ್ಲ ಕಡೆನೂ ಯಾವ ಕಡೆನೂ ಮಳೆ ಇಲ್ಲ ಈ ಸಲ. ಇಲ್ಲಿ ಇಷ್ಟು ದಿವಸ ಇರಲಿಲ್ಲ ಮಳೆ, ಇವಾಗ ಬಂದಿದ್ದೆ. ಇವತ್ತು ಮಳೆ ಬರೋ ಥರ ಇದೆ ವಾತಾವರಣ, ಬಟ್ ಏನು ಮಳೆ ಏನು ಬಂದಿಲ್ಲ ಬೆಳಗ್ಗೆಯಿಂದ. ಇವಾಗ ತಿಂಡಿ ಮಾಡ್ತಾ ಇದ್ದೀನಿ. ಮಂಡಕ್ಕಿ ತಿಂಡಿ ಮಾಡೋಣ ಅಂತೇಳಿ. ನಮ್ಮ ಕಡೆ ಮಂಡಕ್ಕಿ ತಿಂಡಿ ತುಂಬ ಫೇಮಸ್ಸು. ನಮ್ಮ ಮನೆಗೆ ತುಂಬ ಇಷ್ಟ ಮಂಡಕ್ಕಿ ತಿಂಡಿ ಅಂದರೆ. ಅದಕ್ಕೆ ಇವಾಗ ಚಪಾತಿ ತಿನ್ನಲ್ಲ ಅಂದ್ರಲ್ವ, ಹಾಗಾಗಿ ಇವಾಗ ಬಿಸಿ ಮಂಡಕ್ಕಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ. ತೊಯ್ಸಿದ ಮಂಡಕ್ಕಿ ಹೇಳ್ತಾರೆ ಕೆಲವು ಕಡೆ. ಮಂಡಕ್ಕಿ ನೆನೆಸ್ಬಿಟ್ಟು ಒಗ್ಗರಣೆ ಹಾಕೋದು ತುಂಬ ಈಸಿ ಮಂಡಕ್ಕಿ ತಿಂಡಿ ಮಾಡೋದು. ಎಣ್ಣೆ ಬಿಟ್ಟು ಸಾಸಿವೆ ಕಾಳು ಒಗ್ಗರಣೆ ಹಾಕ್ಬಿಟ್ಟು, ಸಾಸಿವೆ ಜೀರಿಗೆ ಎಲ್ಲ ಹಾಕ್ಬಿಟ್ಟು, ಈರುಳ್ಳಿ ಹಸಿಮೆಣಸಿಕಾಯಿ ಟೊಮೊಟೊ ಎಲ್ಲ ಬಾಡಿಸಿ ಅದಕ್ಕೆ ಮಂಡಕ್ಕಿ ನೆನೆಸ್ಬಿಟ್ಟು ಹಾಕಿ ಕಾಯಿ ತುರಿ ಹಾಕಿ ಉಪ್ಪು ಹಾಕಿದರೆ ಮುಗೀತು. ಮಂಡಕ್ಕಿ ತಿಂಡಿ ತುಂಬ ಈಸಿ ಮಾಡೋದು. ಯಾರಿಗೆಲ್ಲ ಮಾಡಕ್ಕೊಲ್ಲ ಈ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂಡಿಗೆ ಚೆನ್ನಾಗಿರುತ್ತೆ. ಇದ್ರ ಜೊತೆ ಮೆಣಸಿಕಾಯಿ ಇದ್ರೆ ತುಂಬ ಚೆನ್ನಾಗಿ. ನಾನು ಇವಾಗ ಮಾಡ್ತಾಯಿಲ್ಲ. ಹೆಣ್ಮಕ್ಳಿಗೆ ಬೆಳಗ್ಗೆ ರೋಟಿನ್ ಎಷ್ಟು ಕಷ್ಟ ಇರುತ್ತೆ ಅಂದರೆ ಮಾಡೋರಿಗೆ ಅಷ್ಟೇ ಗೊತ್ತಿರುತ್ತೆ. ಮಕ್ಕಳನ್ನು ಬೆಳಗ್ಗೆ ರೆಡಿ ಮಾಡಿ ಕಳಿಸಿ, ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿಸಿ, ತಿಂಡಿ ಎಲ್ಲ ಮಾಡಿ ಅವ್ರು ರೆಡಿ ಮಾಡಿ ಕಳ್ಸೋಷ್ಟೊತ್ತಿಗೆ ಸಾಕಾಗೋಗಿರುತ್ತೆ. ಇವಾಗ ತಿಂಡಿ ಮಾಡಿ ಎಲ್ಲ ಆದಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಫಸ್ಟ್ ಸ್ಲ್ಯಾಬ್ ಕ್ಲೀನ್ ಮಾಡ್ಕೋಬೇಕು. ಗ್ಯಾಸ್ ಸ್ಲ್ಯಾಬ್ ಈ ಥರ ಅಡ್ಡಿದ್ರೆ ನನಗೇನೋ ಒಂಥರ ಈಗ ಅಡುಗೆ ಮಾಡೋಕ್ಕೆ ಬೇಜಾರು ಅನಿಸ್ತಿರುತ್ತೆ. ಪಾತ್ರೆ ತೊಳಿಬೇಕು ನೋಡಿ, ಇನ್ನು ಪಾತ್ರೆಗಳಿದ್ದಾವೆ. ಟಿಫನ್ ಮಾಡಿಬಿಟ್ಟು ಆಮೇಲೆ ಪಾತ್ರೆ ಎಲ್ಲ ತೊಳೆದು ಮಧ್ಯಾಹ್ನ ಸಾಂಬಾರು ಮಾಡಿಟ್ಟು ನೆಕ್ಸ್ಟ್ ಕೆಲಸ ಆಮೇಲೆ ಮಾಡ್ಕೊತೀನಿ. ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇವಾಗ ಮಂಡಕ್ಕಿ ತಿಂಡಿ ರೆಡಿಯಾಗಿದೆ. ಬಿಸಿ ಬಿಸಿ ಮಂಡಕ್ಕಿ. ಯಾರಿಗೆಲ್ಲ ಮಂಡಕ್ಕಿ ತಿಂಡಿ ಇಷ್ಟ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಂಡಕ್ಕಿ ತಿಂಡಿ. ಬನ್ನಿ ತಿಂಡಿ ತಿನ್ನೋಣ. ಸೂಪರಾಗಿದೆ. ನಮ್ಮ ಮನೆಯವರು ಇವಾಗ ಡ್ಯೂಟಿಗೆ ಹೊರಟರು. ಟಿಫನ್ ಆಯಿತು, ಎಲ್ಲ ಆಯಿತು. ಟೈಮ್ ಇವಾಗ 10 o'clock. ನಮ್ಮ ಮನೆಯವರು ಹೋದರು. ಇವಾಗ ಬಂದು ಎಲ್ಲ ಕೆಲಸ ಮಾಡ್ಕೋಬೇಕು. ಹೀಗಿತ್ತು ಫ್ರೆಂಡ್ಸ್ ನಂದು ಬೆಳಗಿಂದು ರೊಟೀನು. ಇಲ್ಲಿಂದ ಮತ್ತೆ ನೆಕ್ಸ್ಟ್ ಇನ್ನೇನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ಎಲ್ಲ ಮಾಡಬೇಕು. ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್ ಬಾಯ್ ಬಾಯ್.